ಚಿಂತನೆಗಳು ನಡೆದ್ರು, ಈ ಥರದ್ದೆಲ್ಲ ಹೋರಾಟಗಳು ನಡೆದ್ರು, ಏನೂ ಪ್ರಯೋಜನ ಆಗಲಿಲ್ಲ. ಸಾಮಾನ್ಯ ಜನತೆಯ ಮೇಲೆ ಪರಿಣಾಮ ಬೀರಲಿಲ್ಲ. ಅದಕ್ಕೆ ನಮ್ಮ ಪರ್ಯಾಯಗಳನ್ನು ಇವತ್ತು ಬಲಪಡಿಸಬೇಕಾಗಿದೆ ಅಂತ ಲಿಂಗವಂತ ವರ್ಗ ಬಸವಾದಿ ಶರಣರ ಪರ್ಯಾಯವನ್ನ ನೆಚ್ಚಿಕೊಂಡು ಹೋದ್ರೆ ಅದನ್ನು ಪಾಲಿಸಬೇಕಾಗಿದೆ. ಅವರು ಈ ದೇಶದ ಶೋಷಿತ ವರ್ಗದ ಜನ, ತಳ ಸಮುದಾಯಗಳ ಜನ ಬುದ್ಧ ಒಂದು ಪರ್ಯಾಯ. ಆ ಪರ್ಯಾಯವನ್ನು ಇವತ್ತು ದಾರಿಯಲ್ಲಿ ತಮ್ಮ ಮೋಕ್ಷವನ್ನ ಕಂಡುಕೊಳ್ಬೇಕಾಗಿದೆ. ಲೌಕಿಕ ಬದುಕಿನ ಬಿಡುಗಡೆ ಮತ್ತು ಆಧ್ಯಾತ್ಮಿಕ ಶಕ್ತಿ ಪಡೆಯುವ ದಾರಿಯನ್ನ ಬುದ್ಧರಲ್ಲೇ ಕಂಡುಕೊಳ್ಬೇಕಾಗಿದೆ. ವೀರಭದ್ರನ ಅನುಯಾಯಿಗಳು ವೀರಶೈವರು ಅಂತಾರಲ್ಲ, ಅದರಲ್ಲಿ ಯಾರೋ ಬೇರೆಯವರು ಬಂದು ಈಗೆಲ್ಲ ಅಟ್ಟಹಾಸದಿಂದ ಮೆರಿತಾ ಇದ್ದಾರೆ. ಅದರಲ್ಲಿ ವೀರಭದ್ರನ ಅನುಯಾಯಿಗಳೇ ವೀರಶೈವರು. ವೀರಭದ್ರ ಕಾಡು ಕುರುಬ. ಅವರು ವೀರಭದ್ರನ ಮೂಲ ಜಾತಿ ಯಾವುದು? ಕಾಡು ಕುರುಬ. ಆಮೇಲೆ ನಾನು ನಮ್ಮ ಸತೀಶ್ ಅವರಿಗೆ ವಿನಂತಿ ಮಾಡಿಕೊಳ್ತೇನೆ, ನೀವು ಜೊತೆಯಲ್ಲಿ ಶಿವನನ್ನು ಸೇರಿಸಿಕೊಳ್ಳಿ. ಇನ್ನು ಮುಂದೆ ನಿಜವಾಗ್ಲೂ ಬಿಡಬೇಡಿ. ಈ ಜಗತ್ತಿನ ಮೊದಲ ಗುರು ಶಿವ. ಶಿವ ಬೇಡ್ರವನು, ಮರಿಬೇಡಿ ನೀವು. ಆದಿವಾಸಿ ಜನಾಂಗದ ನಾಯಕ ಅವನು. ಈ ದೇಶದಲ್ಲಿ ಜಗತ್ತಿನ ಮೊದಲನೇದವರು ಅವರು ಶಿವ. ಅವನು ಬೇಡ ಜಾತಿಗೆ ಸೇರಿದವನು. ಚುಂಚುರು ಅಂತ ಈಗಲೂ ಇದ್ದಾರೆ ಶ್ರೀಶೈಲ ಪ್ರಾಂತ್ಯದಲ್ಲಿ, ಆ ಸಮುದಾಯಕ್ಕೆ ಸೇರಿದವನು. ಪಾರ್ವತಿ ಪರ್ವತರಾಜನ ಮಗಳು. ಪರ್ವತರಾಜ ಯಾರು? ಬೇಡ್ರವನು. ನೀವು ಇವಾಗ ಆಧುನಿಕ ಜಾತಿಗಳ ಹೆಸರು ಬೇರೆ ಆಗಿರ್ಬೋದು. ಹಂಟಿಂಗ್ ಸ್ಟೇಜ್ ನಲ್ಲಿ ಇದ್ದ ನಾಯಕರ ಮಗ ಅವನು. ನಮ್ಮೆಲ್ಲರ ಮೂಲ ಪುರುಷ ಅವನು ಶಿವ. ಶಿವ, ಬುದ್ಧ, ಬಸವ, ಇದನ್ನ ಇಟ್ಕೋಬೇಕು ತಾವು. ಆ ಮೂಲಕ ಅವೈದಿಕ ಶಕ್ತಿಗಳನ್ನು ಮುಂದೆ ಮಾಡಬೇಕು. ಇವತ್ತು ನಾನು ಯಾಕೆ ಈಗ ಅನೇಕ ವಿಚಾರವಂತರು ಬಂದಿದ್ದೀರಿ, ಪ್ರಾಜ್ಞರು ಬಂದಿದ್ದೀರಿ. ಈ ದೇಶದ ಎಲ್ಲ ರೋಗಗಳಿಗೆ, ಕಾಯಿಲೆಗಳಿಂದ ನಮ್ಮ ಜನ ಬಿಡುಗಡೆಗೊಳ್ಳಬೇಕಾದ್ರೆ ಈ ದೇಶದ ಅವೈದಿಕ ಸಂಸ್ಕೃತಿಯ ಪರಂಪರೆಗಳನ್ನ ಪುನರುಜ್ಜೀವನಗೊಳಿಸಬೇಕು. ಅವೈದಿಕ ಮೌಲ್ಯಗಳನ್ನ ಮತ್ತೆ ನಾವು ಪುನರುತ್ಥಾನಗೊಳಿಸಬೇಕು. ಅದೊಂದೇ ನಮ್ಗೆ ಉಳಿದಿರ್ತಕ್ಕಂಥ ದಾರಿ ಇವತ್ತು. ಇಲ್ಲಿ ಬುದ್ಧನನ್ನು ಬಿಟ್ಟು, ಬಸವಣ್ಣನ ಬಿಟ್ಟು, ವಿವೇಕಾನಂದನ ಬಿಟ್ಟು, ಅಂಬೇಡ್ಕರ್ನ ಬಿಟ್ಟು, ನಾರಾಯಣ ಗುರು ಅಂಥವ್ರನ್ನ ಬಿಟ್ಟು, ಕಬೀರ್ ಅಂಥವ್ರನ್ನ ಬಿಟ್ಟು ನೀವು ಬರೀ ಕಾರ್ಲ್ ಮಾರ್ಕ್ಸ್ ತತ್ವ ಹೇಳಿದ್ರೆ ಅದು ಹೋಗಲ್ಲ. ಕಾರ್ಲ್ ಮಾರ್ಕ್ಸ್ಗಿಂತ ಕ್ರಾಂತಿಕಾರಕ ಚಿಂತನೆ ನಮ್ಮ ಸಂತರಲ್ಲೇ ಇದೆ, ಶರಣರಲ್ಲೇ ಇದೆ. ಅವ್ರ ಮೂಲಕ ಹೇಳಿ, ಬಸವಣ್ಣನ ಮೂಲಕ ಕಾರ್ಲ್ ಮಾರ್ಕ್ಸ್ ತತ್ವ ಹೇಳಿ, ಹೋಗುತ್ತೆ ನಿಮಗೆ ಜನರಿಗೆ. ಯಾಕೆ ಆ ಹೋರಾಟಗಳೆಲ್ಲ ವಿಫಲ ಆಗಿದೆ ಅನ್ನೋದು ನಾನು ಹೇಳ್ತೇನೆ. ನಮ್ಮ ಶರಣರ, ಸಂತರ, ಸೂಫಿಗಳ ಅವರ ತತ್ವದ ಜೊತೆಗೆ ನಿಮ್ಮ ಜಗತ್ತಿನ ಇದೆಯ ಎಲ್ಲ ಚಿಂತನೆಗಳನ್ನು ತಗೊಂಡು ಬಂದು ಹೇಳಿ. ಅದು ಮುಟ್ಟುವ ಮಾರ್ಗ, ಜನರನ್ನ ತಲುಪುವ ಮಾರ್ಗ, ಅವರನ್ನ ಪರಿವರ್ತಿಸುವ ಮಾರ್ಗ ಅದು. ನೀವು ಇವನ್ನ ಬಿಟ್ಟುಕೊಟ್ಟು ಜಾತಿ ಸುಳ್ಳು ಒಂದು ಬಿಡ್ತಾರೆ. ಜಾತಿ ಸತ್ಯ ಅಲ್ಲ, ನಿಜ, ಆದರೆ ಅದು ವಾಸ್ತವ ಅಲ್ಲ. ಜಾತಿಯನ್ನ ಅರ್ಥ ಮಾಡಿಕೊಂಡು ನಾವು ಅದನ್ನು ಮೀರ್ಬೇಕಲ್ವಾ? ಜಾತಿಯೇ ಸುಳ್ಳು, ವರ್ಗ ಮಾತ್ರ ಸತ್ಯ ಅಂದ್ರೆ ಹೇಗೆ ಹೋಗ್ತಾರೆ ನಮ್ಮ ಜನ? ಜಾತಿ ದೈನಂದಿನ ಜೀವನದಲ್ಲಿ ಅನುಭವಿಸ್ತಾ ಇರ್ತಕ್ಕಂಥ ಒಂದು ವಾಸ್ತವ. ಅದು ಸಹಸ್ರ ವರ್ಷಗಳಿಂದ ಜನರು ಅದನ್ನು ನೆಚ್ಕೊಂಡು ಬಂದಿದ್ದಾರೆ. ಒಳ್ಳೇದಾಗಿರ್ಬೋದು, ಕೆಟ್ಟದ್ದಾಗಿರ್ಬೋದು, ಚಿಂತನೆ ಎರಡನೇ ವಿಷಯ. ನಾವು ಕೇವಲ ಜಾತಿ ಪದ್ಧತಿ ನಾಶ ಆಗಿಬಿಡಬೇಕು ಅಂತ ಹೇಳಿದರೆ ಜನರೊಟ್ಟಿಗೆ ಹೋಗಿ ಆ ಭಾವನೆಗಳನ್ನು ಗೌರವಿಸಿ, ಆ ಜಾತಿಯ ನೋವುಗಳನ್ನು ನಮ್ಮದನ್ನಾಗಿಸಿಕೊಂಡು ನಾವು ಅವರಿಗೆ ತಿಳುವಳಿಕೆ ಹೇಳಿದಾಗ ಆ ಜಾತಿಯಿಂದ ಬಿಡುಗಡೆ ಪಡೀಲಿಕ್ಕೆ ಅವರಿಗೆ ಶಕ್ತಿ ಬರ್ತದೆ, ಧೈರ್ಯ ಬರ್ತದೆ. ಜಾತಿ ಯಾಕೆ ಹುಟ್ಟಿತು? ಅವರು ವರ್ಣ ವ್ಯವಸ್ಥೆಯನ್ನು ಭದ್ರಪಡಿಸಿಕೊಂಡು ನಮ್ಮ ಜನಗಳನ್ನೆಲ್ಲ ಶೂದ್ರರು, ಅತಿ ಶೂದ್ರರು ಅಂತ ಹೇಳಿ ಮಾನವ ಹಕ್ಕುಗಳನ್ನೆಲ್ಲ ನಿರಾಕರಿಸಿ ಇವರ ಎಲ್ಲ ಸಂಪತ್ತನ್ನು, ಅಧಿಕಾರವನ್ನು ಕಿತ್ಕೊಂಡು ಗುಲಾಮರ ತರ ಟ್ರೀಟ್ ಮಾಡ್ತಾ ಇದ್ದಾಗ ನಮ್ಮ ಜನ ಸ್ವರಕ್ಷಣೆಗಾಗಿ, ಸಮುದಾಯಗಳ ರಕ್ಷಣೆಗಾಗಿ ಜಾತಿ ವ್ಯವಸ್ಥೆ ಮಾಡಿಕೊಂಡ್ರು. ಇದನ್ನು ಅರ್ಥ ಮಾಡ್ಕೋಬೇಕು ಕ್ರಾಂತಿಕಾರಿಗಳು, ವಿಚಾರವಾದಿಗಳು ಅನ್ನೋರು. ಇದರಿಂದ ಸಮಾಜ ನಾವು ಬಯಸುವ ರೀತಿಯಲ್ಲಿ ಬದಲಾವಣೆಯ ದಾರಿಯಲ್ಲಿ ಅವರ ನೋವುಗಳನ್ನು, ಸಂಕಟಗಳನ್ನು ನಾವು ಅರ್ಥ ಮಾಡ್ಕೊಳ್ತಾ ಇದ್ರೆ, ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ತಾ ಇದ್ರೆ ಹೊಸ ಸಮಾಜವನ್ನು ಕಟ್ಟಲಿಕ್ಕೆ ಹೇಗೆ ಸಾಧ್ಯ? ಸುಮ್ಮನೆ ಜಾತಿ ವ್ಯವಸ್ಥೆ ಬರಲಿಲ್ಲ. ಇದು ಬಹಳ ದೊಡ್ಡ ಹೋರಾಟ ಮಾಡಿದ್ದಾರೆ ನಮ್ಮ ಸಾಮಾನ್ಯ ಜನರು, ಬಹಳ ದೊಡ್ಡ ಹೋರಾಟ ಮಾಡಿದ್ದಾರೆ. ಶಿವನ ಕಾಲದಿಂದ ಹೋರಾಟ ನಡೆದಿದೆ. ಹಿಂಸೆಯ ವಿರುದ್ಧ